सिटी न्यूज में आप सभी का स्वागत है। बीदर शहर में युवा अक्सर अपनी बाइक में अधिक आवाज करने वाले साइलेंसर्स लगाकर सड़कों पर करतब दिखाने और आवाज करने का सिलसिला हर दिन बढ़ता जा रहा है। इससे लोग परेशान हो रहे हैं। अक्सर जोर से आवाज करने वाले साइलेंसर लगाकर युवा दिन रात सड़कों पर घूमना और आवाज करने का सिलसिला जारी रखे हुए थे। इस पर रोक लगाने के तहत पुलिस ने अभियान चलाकर शहर में घूम रहे ऐसे वाहनों को जब्त कर लिया है और उनके साइलेंसर्स को निकाला गया। सभी वाहनों को शहर के ट्रैफिक पुलिस स्टेशन में रखा गया है। शहर में इस प्रकार की अधिक आवाज के वाहन चलाने वालों पर रोक लगाने का कार्य पुलिस से एसपी प्रदीप गुंटी के मार्गदर्शन पर किया। इस मौके पर एसपी प्रदीप गुंटी ने ट्रैफिक पुलिस स्टेशन को भेंट दी और जब्त वाहनों की जांच की और अधिक आवाज वाले साइलेंसर्स को जब्त किया। ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಡ್ರೈವ್ ಮಾಡಿದ್ದಾರೆ. ಡಿಫೆಕ್ಟಿವ್ ಸೈಲೆನ್ಸರ್ಸ್ ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಗಮನಿಸಿ ಆ ಬೈಕ್ಗಳನ್ನು ಸೀಸ್ ಮಾಡಿ ಅವರ ಮೇಲೆ ದಂಡ ಹಾಕುವ ಡ್ರೈವನ್ನು ನಮ್ಮ ಟ್ರಾಫಿಕ್ ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ನೋಡಿದರೆ ಒಂದೊಂದು ದಿನ ಒಂದು 20 ಬೈಕ್ 25 ಬೈಕ್ಗಳನ್ನು ನಾವು ಸೀಸ್ ಮಾಡಿ ಫೈನ್ ಹಾಕಿದ್ವಿ. ಅದೇ ರೀತಿ ಇವತ್ತು ನೋಡಿದರೆ 18 ಬೈಕ್ಗಳನ್ನು ಸೀಸ್ ಮಾಡಿದ್ದೀವಿ. ಈ ರೀತಿ ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದ್ದರಿಂದ ಪಬ್ಲಿಕ್ಕಲ್ಲಿ ನ್ಯೂಸೆನ್ಸು ಪ್ಲಸ್ ಎಷ್ಟೋ ಜನರಿಗೆ ನಾಯ್ಸ್ ಪೊಲ್ಯೂಷನ್ ಪ್ಲಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಎ ಸಿವಿಲೈಸ್ಡ್ ಬಿಹೇವಿಯರ್ ಅಂತ ನಾವು ಆ ಬೈಕ್ ರೈಡರ್ಸ್ಗೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ನಿಲ್ಲಿಸ್ಬಿಡಿ. ಇವತ್ತು ಏನಾದರೂ ಇದ್ದರೆ ಇವತ್ತೇ ಹೋಗಿ ಮೆಕ್ಯಾನಿಕ್ ಶಾಪ್ಗಳಿಗೆ ಹೋಗಿ ಆ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಕಿತ್ತಾಕ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಬೈಕ್ಗಳನ್ನು ಸೀಸ್ ಮಾಡಿ ಕಾನೂನು ಸಂಕಷ್ಟ ಎದುರಿಸಬೇಕಾಗ್ತದೆ ಅಂತ ಹೇಳಿ ಬೈಕ್ ರೈಡರ್ಸ್ ಹೇಳ್ತಾರೆ. ಸರ್, ಅಂಗಡಿದವರಿಗೆ ಏನು ಸೈಲೆನ್ಸರ್ ಇವು ಮಾರಾಟ ಮಾಡ್ತಾರೆ? ಈವನ್ ಕೆಲವು ಮೆಕ್ಯಾನಿಕ್ ಶಾಪ್ಗಳು ಹೊರಗಡೆಯಿಂದ ಆ ಮಾಡಿಫೈಡ್ ಸೈಲೆನ್ಸರ್ಗಳನ್ನು ತಂದು ಅಳವಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರು ಕೂಡ ನೋಟಿಸಸ್ ಕೊಟ್ಟು ಕಾನೂನು ಸಂಕಷ್ಟ ಕೊಡ್ತೇವೆ ಅಂತ ನಾವು ಹೇಳ್ತೇವೆ. ಸರ್, ಇವು ಬೈಕ್ ಲೋಕಲ್ ಬೈಕ್ ಲೋಕಲ್